ತಪ್ಪಲ್ಲ ಮಾತು ಮಾತಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾಗಿತ್ತು. ಅದೇನೂ ಇರಲಿ. ಅದಕ್ಕೆ ನಮ್ಮ ಪ್ರತಿಸ್ಪರ್ಧಿ ಸಿದ್ದರಾಮಯ್ಯರ ಪ್ರತಿಸ್ಪರ್ಧಿ ಎಚ್ ವಿಶ್ವನಾಥ್ ಅವ್ರು ಹೇಳ್ತಾರೆ, ವಿಧಾನ ಪರಿಷತ್ ಸದಸ್ಯರು, ಯತೀಂದ್ರ ಇನ್ನೂ ಬೆಳೆಯೋ ಹುಡುಗ, ಈಗಲೇ ಈ ಥರ ದುರಹಂಕಾರ ಮಾಡೋದು ಸರಿಯಲ್ಲ. ನಾಲ್ವಡಿ ಅವರ ತೆರಳಿ ಸಿದ್ದರಾಮಯ್ಯ ಆಡಳಿತವು ದೇವರಾಜ ಅರಸು ಎಸ್.ಎಂ. ಕೃಷ್ಣ ಆಡಳಿತಕ್ಕೂ ಸಮವಲ್ಲ. ಇನ್ನೊಂದು ಮಾತು ಹೇಳಿಬಿಟ್ರು ವಿಶ್ವನಾಥ್ ಅವರು. ಇದು ಸರಿನೇ ಇಲ್ಲ ಅಂತಲ್ಲ, ಯಾಕಂದ್ರೆ ದೇವರಾಜ ಅರಸರು ಮಾಡಿದಂಥ ಒಂದು ರಿಸರ್ವೇಷನ್ ದೇಶಕ್ಕೆ ಮಾದರಿಯಾಗಿದ್ದು ಇರಿಸ್ಕೊಡಲ್ಲ. ಎಸ್.ಎಂ. ಕೃಷ್ಣ ಬಗ್ಗೆ ಅವ್ರಿಗಿಂತ ಒಳ್ಳೆಯ ಆಡಳಿತ ನಾವು ಹೇಳ್ಬೋದು. ಯಾಕಂತಂದ್ರೆ ಎಸ್.ಎಂ. ಕೃಷ್ಣ ಅವರು ಬುದ್ಧಿವಂತರು, ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆದರೂ ಅವ್ರಿಗಿಂತ ಒಂದು ಕೈ ಮುಂದೆ ಅಂತ ಹೇಳ್ಬೋದು. ಇನ್ನೊಂದು ಮಾಡೋದು ಸಿದ್ದರಾಮಯ್ಯನವ್ರದ್ದು ಮಾಡಿದ್ರಂತೆ ಭಾಳ ಗ್ರೇಟ್ ಆಗುತ್ತೆ. ಆ ಮಾತು ಬೇರೆ ಏನಂದರೆ ಇದು MSP ಕಾನೂನು ಮಾಡುವಂಥದ್ದು ರಾಜ್ಯಕ್ಕೆ ಸಾಧ್ಯ. ಕೇಂದ್ರ ಮಾಡಲಿ ಬಿಡಲಿ, ಅದನ್ನು ಮಾಡಬೇಕಾಗಿದೆ. ಅದನ್ನು ಮಾಡ್ತಾರೋ ಇವತ್ತಿಗೂ ಪ್ರಶ್ನೆ ಅದ. ಅದೆಲ್ಲ ಇರಲಿ. ಇವತ್ತು ನಾವು ಯಾಕೆ ಈ ಮಾತನ್ನು ಎತ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವರು ಅಂತ ಮಾತು ಮಾತಾಡೋರಲ್ಲ. ಮತ್ತು ಈಗಾಗಲೇ ಅವರು ಸಿದ್ದರಾಮಯ್ಯ ಒಂದು ಮಾತು ಹೇಳಿಬಿಟ್ಟಿದ್ದಾರೆ, ನಾವು ಹಿಂದಿನ ನಮ್ಮ ರಾಜ್ಯದ BJP ಆಡಳಿತ ಉತ್ತಮ ಮಾಡಿಕೊಟ್ಟಿವಿ, ಕಂಪೇರ್ ಮಾಡಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಒಪ್ಪು ಮಾತು. ಯಡಿಯೂರಪ್ಪನಿಂದ ಆಗಿಲ್ಲ, ಇನ್ನೊಬ್ಬರು ನಮ್ಮ ಬೊಮ್ಮಾಯಿಯವರಿಂದ ಆಗಿಲ್ಲ ಆ ಪ್ರಮಾಣದ ಕೆಲಸಗಳು ಅನ್ನೋದು ನಾವು ಒಪ್ಕೋಬೇಕಾಗ್ಯದ. ಈ ನೆಲೆಗಟ್ಟಿನಲ್ಲಿ ಅನ್ಬೋದು ನಾವೇನೋ. ಆದ್ರೆ ನಿಜವಾಗಿಯೂ ನಮ್ಮ ವಿಶ್ವನಾಥ್ ಅವ್ರು ಹೇಳಿದಂಗೆ ಒಂದು ಅರ್ಧ ಸತ್ಯ ಏನಪ್ಪ ಅಂದ್ರೆ ಯತೀಂದ್ರ ಒಂದು ಸ್ವಲ್ಪ ಅತಿ ಮಾತಾಡಿರಂತೆ ಅನ್ಬೋದು. ಜೊತೆಗೆ ಎಸ್.ಎಂ. ಕೃಷ್ಣಗಿಂತ